ಶರ್ಮಾ. ಹ್ಞೂ ರೀ. ಅವಾರ ಈಗ ಜಗಲಿ ಮ್ಯಾಗ ಕಾಲ್ಪನಿಕ ದೇವ್ರುಗಳಿಲ್ಲ ಇಲ್ಲ ಅಂದ್ರೆ ಬರೀ ಬಸವಣ್ಣವರು ಚನ್ನಬಸವಣ್ಣವ್ರ ಫೋಟೋ ಅದಾವು. ಅಂದ್ರೆ ಇದಕ್ಕಿಂತ ಮೊದಲ ಇವನ್ನ ಕಾಲ್ಪನಿಕ ದೇವ್ರುಗಳ ಪೂಜೆ ಮಾಡ್ತಿದ್ರೆ ಇಲ್ಲ. ಮಾಡ್ತಿದ್ವಿ ಆದ್ರೆ ಬಸವ ತತ್ವದ ಎಲ್ಲ ಗೊತ್ತಾದ ನಂತರ ಬಸವಣ್ಣವರು ನಮ್ದು ಧರ್ಮದ ಬಗ್ಗೆ ಎಲ್ಲ ಗೊತ್ತಾದ ನಂತರ ನಾವೆಲ್ಲ ಬಿಟ್ಟೇವ್ರಿ. ಬಸವಣ್ಣವರು ಲಿಂಗ ದೀಕ್ಷೆ ತಗೊಂಡೇವ್ರಿ. ಲಿಂಗ ಬಸವಣ್ಣವರು ಅಷ್ಟೇ, ಮತ್ತೆ ಯಾವ ದೇವರ ಮಾಡ್ತಾ ಇದ್ರು. ಅಂದ್ರೆ ಈಗ ಯಾರು ಹೇಳಿಂದ ಇದು ಮಾಡಿದ್ರಿ? ಆದ್ರೆ ನಮ್ಗೆ ಸ್ವಾಮಿಗಳು ಬಂದಿದ್ರಿ. ಯಾವ ಸ್ವಾಮಿಗಳು? ಬಸವರಾಜ್ ಪಂಡಿತ್ ಅಂತೇಳಿ ಬಾಲ್ಕಿಯಿಂದ ಬಸವ ಕಲ್ಯಾಣ ಬಾಲ್ಕಿಯಿಂದ ಬಂದಿದ್ರಿ. ಬಸವ ಕಲ್ಯಾಣದಿಂದ ರೀ. ಆ ಸ್ವಾಮೀಜಿಗಳು ಹೇಳಿದಾಗಿಂದ ನಮ್ ಬಸವ ತತ್ವದ ಬಗ್ಗೆ ಅರಿವು ಮೂಡಿದ್ರಿ. ಅವಾಗ್ಲಿಂದ ನಾವು ಬಸವ ತತ್ವ, ಬಸವಣ್ಣವರು ಲಿಂಗ ಪೂಜಾ ಇಷ್ಟೇ ಮಾಡ್ಕೊಳ್ತಾ ಇರೋದು. ಬೇರೆ ದೇವರ ಯಾವುದು ಮಾಡ್ಕೊಳ್ತಾರೆ. ಎಷ್ಟು ವರ್ಷ ಆಯ್ತು? ಈ ಒಂದು 5-6 ವರ್ಷ ಆಯ್ತು. 5-6 ವರ್ಷ. ನಿಮ್ಮ ಹೆಸರು ರೀ? ಸುವರ್ಣ ಅನಂತ. ನಿಮ್ಮದ್ರು? ಹ್ಞೂ ರೀ. ಊರ ಹೆಸರು? ಹೆಬ್ಬಾಟ್. ತಾಲೂಕು ಜಿಲ್ಲಾ ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ.